ರಾಜ್ಯಾಧ್ಯಕ್ಷರು ಆಯ್ತಾ. ಕರ್ನಾಟಕ ರಾಜ್ಯದ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ಕುಮಾರ್ರವರು ಬಂದಿದ್ದಾರೆ. ಕನ್ನಡ ಒಕ್ಕೂಟದ ಪ್ರಮುಖ ನಾಯಕರು, ಅದೇ ರೀತಿ ಜಿಲ್ಲಾ ಮುಖಂಡರು ನಮ್ಮ ಮಂಜುನಾಥರವರು, ಇನ್ನೂ ಅನೇಕ ರೈತ ಮುಖಂಡರುಗಳು, ಚಂದ್ರಣ್ಣವರು ದಯಮಾಡಿಸಿದ್ದಾರೆ. ಭಾಳ ಸಂತೋಷ. ಈ ನಾಳೆ ಕರ್ನಾಟಕ ಬಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಮಂಡ್ಯ ಸಂಪೂರ್ಣ ಬಂದಾಗುತ್ತೆ. ವರ್ತಕರು, ಎಲ್ಲ ವ್ಯಾಪಾರಿಗಳು ಎಲ್ಲರೂ ಇಡೀ ಮಂಡ್ಯ ಬಂದಾಗೋದಕ್ಕೆ ಸಜ್ಜಾಗಿದೆ. ಅದೇ ರೀತಿ ನಿನ್ನೆ ನಾನು ಹುಬ್ಬಳ್ಳಿಯಲ್ಲಿದ್ದೆ. ಹುಬ್ಬಳ್ಳಿ, ಧಾರವಾಡ ಅದ್ಭುತವಾಗುತ್ತೆ. ಈ ಕಡೆ ರಾಯಚೂರು, ಕೊಪ್ಪಳ, ಬಳ್ಳಾರಿ ಅದ್ಭುತವಾಗುತ್ತೆ. ಸುಮಾರು 29ನೇ ತಾರೀಕು ಬೆಂಗಳೂರಿನಲ್ಲಿ ಕನ್ನಡ ಒಕ್ಕೂಟದ ನೀವು ಮಾತಾಡಿ ಕುಮಾರ್ ಕನ್ನಡ ಒಕ್ಕೂಟದ ಸಭೆ ಸೇರಿ ಸರ್ವಾನುಮತದಿಂದ ಕರ್ನಾಟಕ ಬಂದ್ ಮಾಡಬೇಕು ಅಂಥೇಳಿ ಎಲ್ಲರ ಮುಂದೆ ಎಲ್ಲರೂ ನಿಂತು ಬಂದ್ಗೆ ಬೆಂಬಲ ಬಂದ್ ಮಾಡಬೇಕು ಅಂಥೇಳಿ ಮಾಧ್ಯಮದವರಿಗೆ ಎಲ್ಲರೂ ನಿಂತು ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ ರಾಜ್ಯದ ಉದ್ದಗಲಕ್ಕೂ ನಾನು ಬಹಳ ಓಡಾಡ್ತಾ ಇದ್ದೀವಿ. ಎಲ್ಲ ಕಡೆ ಮಾಧ್ಯಮದವರು ಬಹಳ ಪ್ರೀತಿ ಅಭಿಮಾನದ ಮೇಲೆ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಸುಮಾರು 1.5-2 ಕೋಟಿವರೆಗೂ ಬಂದ್ಗೆ ಬೆಂಬಲ, 2 ಕೋಟಿ ಮೇಲ್ವೋಟಾಗಿದೆ. ಬಂದ್ ಬೆಂಬಲ ಅಂತೇಳಿ ಬಂದ್ ಮಾಡಲೇಬೇಕು ಅಂತೇಳಿ. ಇವತ್ತು ಪರಿಸ್ಥಿತಿ ಅನಿವಾರ್ಯ. ಈಗಲೂ ನೀರು ಬಿಡಿ ಅಂತ ಹೇಳಿದ್ದಾರೆ, ಮೊದಲು ನೀರು ಬಿಡಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಇಲ್ಲ ಈಗೇನಿಲ್ಲ, ನಮಗೆ ತೊಂದರೆ ಇಲ್ಲ, ನೀರು ಹರಿದು ಹೋಗ್ತಾ ಇದೆ, ಯಾವುದು ತೊಂದರೆ ಇಲ್ಲ ಅಂತ ಇವರು ಹೇಳಿದ್ರು. ಅಂದಮೇಲೆ ಅವ್ರಿಗೆ ನ್ಯಾಯಮಂಡಳಿಗೂ ನಮ್ಮ ವಿತರಣಾ ಮಂಡಳಿಗೂ ಇನ್ನು ಮುಖ್ಯಮಂತ್ರಿನ ಹೇಳ್ತಾವ್ರೆ ನೀರಿದೆ ಅಂತೇಳಿ ತೀರ್ಮಾನ ತಗೊಂಡು ನೆನ್ನೆ ಸಿಕ್ಕಾಬಟ್ಟೆ ತಮಿಳುನಾಡಿಗೆ ನೀರು ಬಿಡಬೇಕು. ಈಗಾಕೆ ನೀವು ನೀರಿದೆ ಅಂತ, ಎಲ್ಲಿದೆ ನೀರು? ಕೃಷ್ಣರಾಜ ಸಾಗರದಲ್ಲಿ ಸಂಪೂರ್ಣ ಮೈದಾನ, ನೀರೆಲ್ಲಿದೆ? ಹೆಂಗೆ ಮುಖ್ಯಮಂತ್ರಿಗಳು ನೀರಿದೆ ಅಂತ ಹೇಳಿದ್ದಾರೆ? ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಮತ್ತೆ ನಮಗೆ ಬರ ಸಿಡಿಲು ಬಡದಂತಾಗಿದೆ. ಕೆಟ್ಟ ನಿರ್ಧಾರವನ್ನು ವಿತರಣಾ ಸಮಿತಿಯವರು, ಪ್ರಾಧಿಕಾರದವರು ತೆಗೆದುಕೊಂಡಿದ್ದಾರೆ. ನಾಳೆ ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ಬೆಲೆ ಕೊಡದೆ ಪ್ರಾಮಾಣಿಕವಾಗಿ ಬಂದ್ ಮಾಡಿ, ಈ ರಾಜ್ಯಕ್ಕಾಗಿ ಬಂದ್ ಮಾಡಿ, ಅದರಲ್ಲೂ ವಿದ್ಯಾರ್ಥಿಗಳು ಬಹಳ ಪ್ರಮುಖ, ಕಾಲೇಜಿನವರುಗಳಿಗೆ, ಶಾಲೆಯವರುಗಳಿಗೆ
ಎಲ್ಲರಿಗೂ ನಾನು ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ, ರಜಾ ಕೊಡಿ. ಏನೇ ಗಲಾಟೆ ಆದರೂ ನಾವು ಜವಾಬ್ದಾರರಲ್ಲ, ರಜಾ ಕೊಡಿ ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಹೋಟ್ಲ್ನವರು ಬಂದು ಕೊಡ್ತೀವಿ ಅಂದರು, ಆಮೇಲೆ ಬಂದು ಬೇಡ ಅಂತ. ಅದೇನು ನಂಗೆ ಅರ್ಥ ಆಗಲಿಲ್ಲ. ಅವ್ರಿಗೆ ಹೇಳ್ತೀನಿ, ರಾವ್ ಭಾಳ ಬೇಕಾದ ಮನುಷ್ಯ, ಅಧ್ಯಕ್ಷ, ಇದೇ ರೀತಿ ನೀವು ನೈತಿಕತೆ, ಯಾವ ನೈತಿಕತೆ ಹಂಗಂದ್ರೆ ಏನು? ನೈತಿಕತೆ ಅಂದ್ರೇನು? ನಿಮ್ಮ ನೈತಿಕತೆ ಬೆಂಬಲ ಬೇಡ, ನೇರವಾಗಿ ಹೋಟ್ಲವರು ಬೆಂಬಲ ಕೊಡಿ. ಇದು ನಿಮ್ಗೆ ಹೇಳ್ತೀನಿ. ಇದ್ರ ಜೊತೆಗೆ ನೀವು ಸಿಕ್ಕಾಪಟ್ಟೆ ತಿಂಡಿ ಬೆಲೆದು ಏರಿಸ್ಬಿಟ್ಟಿದ್ದೀನಿ. ನಾಳೆ ನಿಮ್ಮ ವಿರುದ್ಧ ನಾವು ಬೀದಿಗೆ ಇಳಿಬೇಕಾಗುತ್ತೆ. ಇದು ನಾಡಿನ ಪ್ರಶ್ನೆ. ಭಾಳ ಗಂಭೀರವಾಗಿ ನೀವು ಸಹಕಾರ ಕೊಡಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳು ಬೀದಿಲಿ ಬರಬೇಕಾಗುತ್ತೆ, ಮಕ್ಕಳು ಶಾಲೆ ಬರಬೇಕಾಗುತ್ತೆ. ಎಚ್ಚರದಿಂದ ಹೇಳ್ತೀನಿ, ಎಲ್ಲರೂ ನೀವು ಸಂಪೂರ್ಣವಾಗಿ ರಜಾ ಕೊಟ್ಟು ನಾಳೆ ಬಂದ್ಗೆ ಎಲ್ಲರೂ ಸಹಕಾರ ಮಾಡಬೇಕು. ನಿಮಗೆ ಗೊತ್ತಿರ್ಬೋದು, ನಾನು ನಿನ್ನೆ ಇವತ್ತು ಬಂದದ್ದಲ್ಲ, ಸುಮಾರು 50 ಬಂದ್ ಮಾಡಿದ್ದೀವಿ ಇವತ್ತಿನವರೆಗೂ. ಮತ್ತು ನಾನು ಮೊದಲು ಅನೇಕ ಸಾರಿ ಹೇಳಿದ್ದೀನಿ, 1967ರಲ್ಲಿ ನಾನು ಮೊದಲನೇ ಅಸೆಂಬ್ಲಿ ಮೆಂಬರ್. ನಿಜಲಿಂಗಪ್ಪನವರಿದ್ದರು, ನಿಮ್ಮ ಶಂಕರೇಗೌಡರು ಇದ್ದರು. ಆವತ್ತಿನಿಂದ ಹೋರಾಟ ನಿರಂತರ. ನೆನ್ನೆ ಮೊನ್ನೆ ಹೋರಾಟಕ್ಕೆ ಬಂದದ್ದಲ್ಲ, ಅಗಾಧ ಹೋರಾಟ ಮಾಡಿದ್ದೀವಿ. ಆದ್ದರಿಂದ ನಾಳೆ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿಂದ ಮೈಸೂರವರೆಗೆ, ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ ನಗರ ಪಾಲಿಕೆಯಲ್ಲಿ ನಿರ್ಣಯ ಆಗಬೇಕು, ಮೇಕೆದಾಟು ಆಗಬೇಕು. ಕನ್ನಡ ಶಾಲೆಗಳಿಗಾಗಿ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಸಮಗ್ರ ರೈತರ ಬೇಡಿಕೆ. ಆ ದೃಷ್ಟಿಯಿಂದ ನಾಳೆ ನಡೀತಕ್ಕಂಥ ಬಂದ್ ಅಮೂಲ್ಯವಾದ್ದು, ಅಪೂರ್ವವಾದ್ದು. ಬಂದ್ಗೆ ಎಲ್ಲರೂ, ರಾಜ್ಯದ ಎಲ್ಲರೂ ಬೆಂಬಲ ಕೊಡಬೇಕು. ಬಸ್ ಮಾಲೀಕರು, ಖಾಸಗಿ ಬಸ್ ಮಾಲೀಕರುಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ, ದಯಮಾಡಿ ಬೆಂಬಲ ಕೊಡಬೇಕು. ಹೇಳಿದ್ರ ಯಾವಾಗ? ಹೌದಾ? ಹಾಗಂದ್ಬಿಟ್ರೆ ಅವರು, ನನಗೆ ಗೊತ್ತಿಲ್ಲ, ಇವರು ನನಗೆ ಹೇಳಿದ್ವಲ್ಲ. ನಾನು ಕನ್ನಡ ಒಕ್ಕೂಟದ ಅಧ್ಯಕ್ಷ, ಇವರು ನಮ್ಮ ಒಕ್ಕೂಟದ ಪ್ರಮುಖವಾದಂಥ ಸದಸ್ಯರು. ನಾನು ಅವತ್ತು 29ನೇ ತಾರೀಕು 31ನೇ ತಾರೀಕು ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ ಕರೆದು, ಇವರೆಲ್ಲರೂ ಸಭೆಯಲ್ಲಿ ಮೇಲೆ ಬಂದು ಭಾಷಣ ಮಾಡಿ ಬಂದ್ ಆಗಲೇಬೇಕು, ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬಂದ್ ಆಗಲೇಬೇಕು ಅಂತೇಳಿ ಈ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಅದೇನು ಮರ್ತುಬಿಟ್ರು, ಅವ್ರು ಹೇಳಿರೋದು ಮರ್ಗಿರ್ಬಿಡ್ತೋ ಗೊತ್ತಿಲ್ಲ. ವಾಟಾಳ್ ನಾಗರಾಜು ಕೈ ಕೊಡೋದು ಅಂದರೆ ನಿಮ್ಗೆ ಹೇಳ್ತೀನಿ ಕೇಳಿ, ಸುಮಾರು ಸಾವಿರಾರು ವರ್ಷಗಳಿಂದ ಕೈ ಕೊಡೋ ಕೆಲಸ ನಡೀತಾ ಇದೆ. ಆದ್ದರಿಂದ ಅವರೇನೇ ಕೈ ಕೊಟ್ಟರೂ ನಾನು ಭದ್ರವಾಗಿದ್ದೀನಿ. ನಾನು ಸುಮಾರು 65 ವರ್ಷದ ಮೇಲೆ ಕನ್ನಡ ಯಾವ ಅಧಿಕಾರ ಬೇಡ, ಏನು ಬೇಡ ಅಂಥೇಳಿ ಕನ್ನಡವನ್ನು ಕೂಗಿದ್ದೇನೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದೇನೆ. ಆದ್ದರಿಂದ ಜನ ಅವರ ಬಗ್ಗೆ ತೀರ್ಮಾನ ಮಾಡಬೇಕು. ಅವರೇ ಬಂದು ಕರಿಬೇಕು ಅಂದರು. ಮತ್ತು ಶೆಟ್ಟಿ ಯಾವತ್ತಪ್ಪ ಅದು ಹೇಳಿ, ಯಾವತ್ತು
27ಕ್ಕೆ ಪ್ರವೀಣ್ ಶೆಟ್ಟಿ ನಾವೆಲ್ಲರಿಗಿಂತ ಮುಂಚೆ ಬಂದಾಗಲೇಬೇಕು, ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದಾಗಬೇಕು ಅಂತೇಳಿ ನಮ್ಮೆಲ್ಲರಿಗಿಂತ ಮೊದಲು ಕೂಗಿದವನು ಶೆಟ್ಟಿ. ಸರ್ಕಾರ ನೀರು ಬಿಟ್ಟಿಲ್ಲ, ಹೌದಾ? ಹೆಂಗ್ ಗೊತ್ತು ನಿಮ್ಗೆ ಬಿಟ್ಟಿಲ್ಲ ಅಂತ? ಬಿಡ್ತಾವ್ರೆ, ಬಂದ್ ನೀರೆಲ್ಲ ಹೋಗ್ತಾ ಇದೆ. ಇನ್ನೇನಿವರು DK ಶಿವಕುಮಾರ ಮನೆಗೆ ಇಟ್ಕೊಂಡಿದ್ದಾರೆ ನೀರು. ನೋಡ್ರಿ, ಇದು ಒಂದೇನಾಗಿದೆ ಇವ್ರು ಮಾತಾಡೋದು ಅಂದರೆ, ಹೆರಿಗೆ ಆಸ್ಪತ್ರೆಯಲ್ಲಿ 9 ತಿಂಗಳು ತುಂಬಿ ಇನ್ನೇನೋ ಹೆರಿಗೆ ಆಗಬೇಕು. ಈ ಟೈಮ್ಲಿ ಹೆರಿಗೆ ಬೇಡ ಅಂದ್ರೆ ಗತಿ ಏನೇ ಆಗಬೇಕು? ಆ ಹೆಣ್ಣು ಮಗಳ ಗತಿ ಏನೇ ಆಗಬೇಕು? ಮೊನ್ನೆ ಅವತ್ತು ಯಾಕೆ ಒಪ್ಪಿದ್ರು ಇವರು? ಕಾರಣ ಏನು? ಹೆರಿಗೆ ಆಸ್ಪತ್ರೆಯಲ್ಲಿ 9 ತಿಂಗಳು ತುಂಬಿದೆ, ಅವ್ರ ಯಜಮಾನರು ಸೇರಿಸಿದ್ದಾರೆ, ಇನ್ನು 5 ನಿಮಿಷಕ್ಕೆ ಹೆರಿಗೆ ಬೇಡ ಅಂದರೆ ಅದು ಏನು? ಅದಕ್ಕೇನು ಬೆಲೆ ಬೇಡವಾ? ನಿಮ್ಗೆ ಹೇಳ್ತೀನಿ, ಅವರು ಇದೆಲ್ಲ ಮಾತಾಡಬಾರ್ದು. ಅವತ್ತು ಯಾಕೆ ಒಪ್ಕೊಂಡ್ರು? ಕಾರಣ ಏನು? ನಾನು ಅದು ಹೇಳಕ್ಕೆ ಹೋಗಲ್ಲ. ಯಾವ ಅಡ್ಜಸ್ಟ್ಮೆಂಟ್ ವಿಚಾರ ನಾನು ಹೇಳಲ್ಲ. ನಾನಂತೂ ಅದ್ಭುತವಾಗಿ ಭದ್ರವಾಗಿದ್ದೀನಿ, ಗೊತ್ತಾಯ್ತಾ? ಅವರು ಯಾಕೆ ಥರ ಆದ್ರೂ ಗೊತ್ತಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅರೆ, ಇಂಥ ಸಂದರ್ಭದಲ್ಲಿ ಭಾಳ ಇತಿಹಾಸದಲ್ಲಿ ಅಕ್ಕಪಕ್ಕದವರೇ ಕೈ ಕೊಟ್ಟಿರೋದು ಇತಿಹಾಸದಲ್ಲಿ. ಅದರಿಂದ ನಾವು ಇವ್ರನ್ನ ಕೈ ಕೊಟ್ಟರು ಅಂತ ಹೇಳಲ್ಲ, ಅವ್ರಿಗೆ ಅವರೇ ಕೈ ಕೊಟ್ಕೊಂಡವ್ರೆ. ಇವತ್ತು ನಮ್ಮ ಜೊತೆಲಿ ಇದ್ದಿದ್ರೆ ಅವ್ರಿಗೂ ಗೌರವ ಬರ್ತಿತ್ತು, ಶಕ್ತಿ ಬರ್ತಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಹೇಳ್ತಾ ಇದ್ದಾರೆ. ನಮಗೆ ಬಂದ್ ಮಾಡಿ ಅಂತೇಳಿ ಸುಮಾರು 1.5 ಕೋಟಿ ಜನ ನಮ್ಗೆ ಹೇಳಿದ್ದಾರೆ. ಅಲ್ಲಿಂದ ಈಗ ನಾವು ಭಾಳ ಗಂಭೀರವಾಗಿ ಹೇಳ್ತೀವಿ, ವಿದ್ಯಾರ್ಥಿಗಳು ಬರಬೇಕು, ವಿದ್ಯಾರ್ಥಿಗಳದೇ ಶಕ್ತಿ, ಯುವಕರದೇ ಶಕ್ತಿ. ಈ ಬಂದ್ ವಿದ್ಯಾರ್ಥಿಗಳಿಂದ ಆಗಬೇಕು. ವಿದ್ಯಾರ್ಥಿಗಳು ಕಾಲೇಜ್ ಕೇಳಿ, ವಿದ್ಯಾರ್ಥಿಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಸಂಸ್ಥೆಗಳು ರಜಾ ಕೊಡಲೇಬೇಕು. ಮಹದಾಯಿ ಇದು ಇನ್ನೊಂದು ಅರ್ಥ ಮಾಡ್ಕೊಳ್ತಾವೆ. ಬರೀ ಇದೊಂದೇ ನೀರಿಗೊಂದೇ ಅಲ್ಲ ಚಳವಳಿ. ಮಹದಾಯಿ ನಿನ್ನೆ ಹುಬ್ಳಿಗೆ ಹೋದರೆ ನೀವು ಬರೀ ಮೈಸೂರು ಮಂಡ್ಯ ಹಿಡ್ಕೊತೀರಲ್ಲ, ನಮ್ಮ ಗತಿ ಏನು ಅಂತ ಕೇಳಿದ್ರು. ಮಹದಾಯಿ ಮಾಡಬೇಕು ನೋಡಿ, ಇಲ್ಲಿದೆ ನೋಡಿ, ದಯಮಾಡಿ ಕಾವೇರಿ ನೀರು ತೀರ್ಪು ಬೇಡ, ನೀರಿಲ್ಲ ತಮಿಳುನಾಡಿಗೆ ಬಿಡಬಾರ್ದು. ಮಹದಾಯಿ ಕಳಸಾ ಬಂಡೂರಿ ನಾಳೆ ಮಹದಾಯಿಗಾಗಿ ನಾಳೆ ಕರ್ನಾಟಕ ಬಂದ್, ಕಳಸಾ ಬಂಡೂರಿಗಾಗಿ ನಾಳೆ ಕರ್ನಾಟಕ ಬಂದ್, ಮೇಕೆದಾಟಿಗಾಗಿ ನಾಳೆ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ನಾಳೆ ಕರ್ನಾಟಕ ಬಂದ್, MS ನಿಷೇಧಕ್ಕೆ ನಾಳೆ ಕರ್ನಾಟಕ ಬಂದ್, ಬೆಳಗಾವಿ ನಿರ್ಣಯಕ್ಕಾಗಿ ನಾಳೆ ಕರ್ನಾಟಕ ಬಂದ್. ಬಂದ್ 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 ಗಡಿನಾಡು ಬೆಳಗಾವಿಗಾಗಿ ಕರ್ನಾಟಕ ಬಂದ್. ಪರಭಾಷೆ ನಿಲ್ಲಬೇಕು, ಕರ್ನಾಟಕ ಬಂದ್. ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳ ಹಾವಳಿ ನಿಲ್ಲಬೇಕು, ಕರ್ನಾಟಕ ಬಂದ್. ಬಿಡದಿ ಉಪನಗರ ಬೇಡವೇ ಬೇಡ, ಕರ್ನಾಟಕ ಬಂದ್. ಸಮಗ್ರ ರೈತರ ಬೇಡಿಕೆ ಈಡೇರಬೇಕು, ಕರ್ನಾಟಕ ಬಂದ್. ಕನ್ನಡಿಗರಿಗೆ ಉದ್ಯೋಗ ನಾಳೆ ಕರ್ನಾಟಕ ಬಂದ್. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನಾಳೆ ಕರ್ನಾಟಕ ಬಂದ್. ಒಂದೇ ಒಂದು ಕಲ್ಲ, ಒಂಚೂರು ನೀರು ಬಿಟ್ಬಿಟ್ರಲ್ಲ, ಸಮಗ್ರ ಕರ್ನಾಟಕದ ಪರಿಸ್ಥಿತಿ ಈ ರೀತಿ ಆಗಿದೆ, ಕಣ್ಣೀರಿನ ಕಥೆ ಆಗಿದೆ. ಆ ದೃಷ್ಟಿಯಿಂದ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ನಮ್ಮ ಜೊತೆಲೇ ಅವು ಇರಬೇಕಾಯಿತು. ಇವತ್ತು
ನಮ್ಮ ಬೆಂಬಲ ಇಲ್ಲ ಅಂತ ಅವ್ರು ಅಂದ್ರೆ ಈ ರಾಜ್ಯ ಅವ್ರ ಕೈಲಿದೆಯಾ? ಅವರಿಬ್ಬರ ಕೈಲಿ ರಾಜ್ಯ ಇದೆಯಾ? ಅವ್ರು ಹೇಳಿದ ತಕ್ಷಣ ಇಡೀ ರಾಜ್ಯವೇ ಇರೋದಾದರೆ ನಾವು ದನ ಕಾಯ್ಬೇಕಷ್ಟೇ ಅಲ್ವಾ? ಅದರಿಂದ ಎಂಥದ್ದು ಕೈ ಕೂಲೋದು ಕೈ ಇರೋದೇ ಕೂಲ್ಕಕ್ಕೆ. ನಾವು ಇಲ್ಲ ಇನ್ನೂ ಸುಮ್ಮನೆ ಇದೆ. ಇನ್ನೂ ಅವ್ರ ಜೊತೆಲಿ ಸೇರುವ ಪ್ರಶ್ನೆ ಈ ಜನ್ಮದಲ್ಲಿ ಇಲ್ಲ. ಬಂದ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ಬೆಳಗ್ಗೆ ಪುರಭವನದಿಂದ ಸ್ವಾತಂತ್ರ್ಯ ಉದ್ಯಾನದವರೆಗೆ ಶಾಂತಿಯುತವಾದಂಥ ಮೆರವಣಿಗೆ ಕರ್ನಾಟಕ ಬಂದ್ ಅಂಗವಾಗಿ ನಮ್ಮ ಸಮಗ್ರ ಬೇಡಿಕೆಗಳು ಈಡೇರಬೇಕು. ನೀರನ್ನು ಬಿಡೋ ಪ್ರಶ್ನೆ ಇಲ್ಲವೇ ಇಲ್ಲ. ಎಲ್ಲ ದೃಷ್ಟಿಯಿಂದ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಪುರಭವನದಿಂದ ಭಾರಿ ಮೆರವಣಿಗೆ ಸ್ವಾತಂತ್ರ್ಯ ಉದ್ಯಾನವನದವರೆಗೆ ಎಲ್ಲರೂ ವಿದ್ಯಾರ್ಥಿಗಳು, ಯುವಕರು, ರೈತ ಮುಖಂಡರುಗಳು, ಶಾಲಾ ಕಾಲೇಜುಗಳವರು ಎಲ್ಲರೂ, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ನಮಸ್ಕಾರ.